ಅಂದ್ರೆ ಇವಾಗ ಯಾರು ಲೋಯರ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇರ್ತಾರೋ ಅವ್ರನ್ನೆಲ್ಲ ನೇಚರ್ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಅವ್ರನ್ನ ಬಲಿ ಹಾಕುತ್ತೆ. ಆ ಯಾವ ಕರ್ಮಗಳು ನಿಮ್ಮನ್ನು ಬಾಧಿಸಿ ನಿಮ್ಗೆ ಜ್ವರ ತಂದು ಕೊಡ್ತಾ ಇದೆ, ಅಥವಾ ನಿಮ್ಗೆ ನೆಗಡಿ ತಂದು ಕೊಡ್ತಾ ಇದೆ, ಅಥವಾ ಯಾವ್ದಾದ್ರು ಒಂದು ಕ್ಯಾನ್ಸರ್ ಅಂತ ಕಾಯಿಲೆ ತಂದು ಕೊಟ್ಟಿದ್ಯೋ ಆ ಕರ್ಮಗಳನ್ನ ರಿಡ್ಯೂಸ್ ಮಾಡ್ತಾ ಹೋಗ್ಬೋದು, ಸವಿಸ್ಕೊಂಡು ಹೋಗ್ಬೋದು. ಎಲ್ರು ಕಲ್ತ್ರೆ ಎಲ್ರಿಗೂ ಹೇಗೆ ಬೆನಿಫಿಟ್ ಆಗುತ್ತೆ ಅವ್ರ ಲೈಫ್? ಅಂದ್ರೆ ನೀವು ದೇವಸ್ಥಾನದಲ್ಲಿ ಗಣಪತಿ ಇದಾರೆ, 1000 ಜನ ಬರ್ತಾರೆ, ಮುಗಿತಾರೆ, ಪ್ರಾರ್ಥನೆ ಮಾಡ್ತಾರೆ. ಯಾರು ಎಷ್ಟು ಹೋಲ್ ಹಾರ್ಟೆಡ್ ಆಗಿ ಅಂತಃಕರಣ ಶುದ್ಧಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೋ ಅವ್ರು ಭಗವಂತ ಹತ್ರನ ಆಗ್ತಾನೆ. ಓಕೆ, ನಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ಬರೋದಕ್ಕೂ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಇಂಡಿಕೇಶನ್ ಆಗುತ್ತಲ್ವಾ ಸರ್? ನಿಜವಾದ ಮಾತು. ವೆಲ್ಕಮ್ ಟು ಜಸ್ಟ್ ಜ್ಞಾನ, ಏನ್ಷಿಯಂಟ್ ರೂಟ್ಸ್ ಮಾಡರ್ನ್ ಮೈಂಡ್ಸ್. ಏನಪ್ಪಾ ಎಲ್ಲ ಗ್ರೀನ್ ಗ್ರೀನ್ ಗ್ರೀನ್, ಎಲ್ ನೋಡಿದ್ರು ಗ್ರೀನ್ ಅಂತ ಅನ್ಕೋತಾ ಇದೀವ. ಇವತ್ ನಾವು ಮಾತಾಡ್ತಾ ಇರೋ ಟಾಪಿಕ್ ಬಂದು ಎನರ್ಜೀಸ್ ಬಗ್ಗೆ. ಈ ಎನರ್ಜೀಸ್ ಏನು ಅಂತ ನಿಮಗ್ ಕ್ವಶನ್ ಇರ್ಬೋದು. ನಮ್ಮ ನೇಚರ್ ಅಲ್ಲಿ ಅಬಂಡೆಂಟ್ ಎನರ್ಜಿ ಇದೆ, ಆದ್ರೆ ಅದನ್ನ ಹೇಗ್ ಯೂಸ್ ಮಾಡ್ಕೊಳೋದು ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಪೂರ್ವಜರಿಗೆ ತುಂಬಾ ಚೆನ್ನಾಗೇ ಗೊತ್ತಿತ್ತು. ಆ ಎನರ್ಜೀಸ್ ಏನು, ಅದನ್ನ ನಾವ್ ಹೇಗೆ ನಮ್ ದಿನನಿತ್ಯ ಜೀವನದಲ್ಲಿ ಯುಟಿಲೈಸ್ ಮಾಡ್ಕೊಳೋದು ಅನ್ನೋ ಒಂದು ಟಿಪ್ಸ್ ಅಂಡ್ ಟೂಲ್ಸ್ ನ ನಾವು ಈ ದಿನ ನಮ್ಮ ಹರಿನಾಥ್ ಸರ್, ಹೂ ಇಸ್ ಹ್ಯಾವಿಂಗ್ 2 decades of experience in handling these energies and utilizing these energies, ನೋಡೋಣ, ತಿಳ್ಕೊಳ್ಳೋಣ. ವೆಲ್ಕಮ್ ಹರಿನಾಥ್ ಸರ್. ನಮಸ್ತೆ ಮಾ. ನಮಸ್ಕಾರ ಸರ್. ಸರ್, ಏನಿದು ಎನರ್ಜೀಸ್? ಎಲ್ರು ಹೇಳ್ತಾರೆ ಇಟ್ ಇಸ್ ಅಬಂಡೆಂಟ್ ಇನ್ ನೇಚರ್, ಆದ್ರೆ ಇದನ್ನ ನಾವ್ ಹೇಗ್ ಯೂಸ್ ಮಾಡ್ಕೊಳೋದು? ಯಾವ ಎನರ್ಜೀಸ್ ಬಗ್ಗೆ ನಮ್ಮ ಪೂರ್ವಜರು ಸೀಕ್ರೆಟಿವ್ ಆಗಿ ಇದೊಂದು ಎನರ್ಜಿ ಇದೆ, ನಾವ್ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ರು ಸರ್? ಅಂದ್ರೆ ರೇಖಿ ಅಂದ್ರೆ ನಾವು ಇವಾಗ ಕಾಸ್ಮಿಕ್ ಎನರ್ಜಿಯಿಂದ ತಗೊಳ್ಳೋಣ. ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಅನ್ನೋದು ಮನುಷ್ಯ ಹುಟ್ಟಿ ಬಂದಾಗ್ಲಿಂದಾನು ಇದೆ. ಅಂದ್ರೆ ಈ ಇಡೀ ವಿಶ್ವ ಯಾವ ಸೃಷ್ಟಿ ಆಯ್ತೋ ಆವಾಗ್ಲಿಂದಾನು ಎನರ್ಜಿ ಅನ್ನೋದು ಇದ್ದೇ ಇದೆ. ಆದ್ರೆ ಅದನ್ನ ರೀಡಿಸ್ಕವರ್ ಮಾಡಿದ್ದು ಡಾಕ್ಟರ್ ಮಿಕಾವು ಸುಯಿ ಅಂತ 1850s ಅಲ್ಲಿ ಒಬ್ರು ಜಾಪನೀಸ್ ಡೀನ್ ಒಬ್ರು ಕಂಡಿಡಿದ್ರು, ರೀಡಿಸ್ಕವರ್ ಮಾಡಿದ್ರು. ಅದಕ್ಕೆ ಅವ್ರು ರೀಡಿಸ್ಕವರ್ ಮಾಡಕ್ಕಿಂತ ಮುಂಚೆನೂ ರೇಖಿ ಇತ್ತು. ಇನ್ನು 1000 ವರ್ಷ ಕಳೆದ್ಮೇಲೂ ರೇಖಿ ಇರುತ್ತೆ. Reiki is a universal life force energy which is abundant in the universe. Okay. On the basis of which the entire universe is working in an orderly manner. Okay. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಭಗವಂತನ ಒಂದು ಶಕ್ತಿ ಮತ್ತು ಭಗವಂತನ ಒಂದು ಜ್ಞಾನದ ಒಂದು ಸಮ್ಮಿಶ್ರಣವೇ ರೇಖಿ. ರೇಖಿನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸ್ವತಃ ದೇವರ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ. That is the beauty of this Reiki healing. Okay, so universal ಇರೋ ಎನರ್ಜಿನ ನಾವು ನಮ್ಮ ಲೈಫ್ ಗೆ ಒಂದು ಟೂಲ್ ಮುಖಾಂತರ ಆಗಮಿಸ್ಕೊಳೋದು. Yes. ಇನ್ನು ಫಾರ್ ಎಕ್ಸಾಂಪಲ್ ಇವಾಗ ನೀವಿಬ್ರು ನಾನ್ ರೇಖಿ ಪೀಪಲ್ ಅಂತಾನೆ ಕನ್ಸಿಡರ್ ಮಾಡೋಣ. Okay. ಆದ್ರೂ ನಿಮ್ಮಲ್ಲಿ ರೇಖಿ ಇರುತ್ತೆ. ರೇಖಿ ಅಂದ್ರೆ ಪ್ರಾಣಶಕ್ತಿ, ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ. ಅಂದ್ರೆ ಬ್ರಹ್ಮಾಂಡದಲ್ಲಿ ಹೇರಳವಾಗಿರೋ ಪ್ರಾಣಶಕ್ತಿ ಅಷ್ಟೇ. ಓಕೆ, ಎಲ್ಲರಲ್ಲೂ ಆ ಎನರ್ಜಿ ಇರುತ್ತೆ, ಆದ್ರೆ ನಾವು ಅದನ್ನ ಕಾನ್ಶಿಯಸ್ಲಿ ಬಳಸ್ಕೋಬೇಕು. ಕಾನ್ಶಿಯಸ್ಲಿ ಅದರ ಆಂಪ್ಲಿಫೈಡ್ ಎನರ್ಜೀಸ್ ನ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ we have to go through with the attunement process. ಗುರು ದೀಕ್ಷೆಗಳನ್ನ ಪಡಿಬೇಕಾಗುತ್ತೆ. ಓಕೆ, ಆಲ್ರೆಡಿ ಎನರ್ಜಿ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ದೀಕ್ಷೆ ಪಡ್ಕೋಬೇಕು. ಅದ್ರ ಆಂಪ್ಲಿಫೈಡ್ ಎನರ್ಜಿ ವರ್ಜನ್ಸ್ ನ ನಾವು ಪಡಿಬೇಕು ಅಂತ ಹೇಳಿದ್ರೆ ನಾವು we have to follow some particular process. ಓಕೆ, ದೇರ್ ಇಸ್ ಅ ಪ್ರೋಸೆಸ್ ವೇರ್ ಒನ್ ಮಾಸ್ಟರ್ ಕೈಯಿಂದ ತಗೊಂಡು ಆಮೇಲೆ ಅದನ್ನ ನಾವು ದಿನ ಪ್ರಾಕ್ಟೀಸ್ ಮಾಡಬೇಕು. ಸರ್, ಎಷ್ಟು ಟೈಮ್ ಆಗ್ಬೋದು ಈ ಎನರ್ಜಿನ ಚಾನಲೈಸ್ ಮಾಡ್ಕೊಳೋದಕ್ಕೆ ನಮ್ಮಲ್ಲಿ? ನಾವು ಚಾನಲೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಲೈಕ್ ನೀವು ಆಸ್ ಸೂನ್ ಆಸ್ ಯು ಇನ್ವೋಕ್ ದ ಎನರ್ಜಿ, ಭಗವಂತನ ನೆನೆಸ್ಕೊಂಡ್ರೆ ಸಾಕು ನಿಮ್ಗೆ ಎನರ್ಜಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ ದ ಸೇಮ್ ವೇ ಅಂದ್ರೆ ಇವಾಗ ನೀವು ಗಣಪತಿನ ಫಾರ್ ಎಕ್ಸಾಂಪಲ್ ಗಣಪತಿ ನೆನೆಸ್ಕೊಳ್ತೀರಾ ಅನ್ಕೊಳ್ಳಿ. ಹೌದು, ಗಣಪತಿಗೆ ಡೈರೆಕ್ಟ್ ಕನೆಕ್ಟ್ ಆಗ್ಬಿಡ್ತೀರಾ ನೀವು. ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಇಲ್ಲ ಈಗ್ಲೇ ನೆನೆಸ್ಕೊಳ್ಳಿ, ಈಗ್ಲೂ ಗಣಪತಿ ಕನೆಕ್ಟ್ ಆಗ್ತೀರಾ ನೀವು. ಹೌದು, ಅದೇ ತರ ನೀವು ರೇಖಿಗೆ ಒಂದು ರಿಕ್ವೆಸ್ಟ್ ಹಾಕಿದ್ರೆ ಸಾಕು ಮನಸ್ಸಿನಲ್ಲಿ, ಪ್ಲೀಸ್ ಫ್ಲೋ ಆಗು ಅಂತ ಹೇಳಿ. So Reiki will start flowing to you. Okay, within fraction of seconds. Intention, yes. ನಮ್ಮ ಮಾತುಗಳಿಗಿನ Reiki knows all languages. Reiki knows every emotions. ನಮ್ಮ ಮನಸ್ಸಿನ ಭಾವನೆಗಳು ಕರೆಕ್ಟ್ ಆಗಿದ್ರೆ ಸಾಕು Reiki ಸ್ಟಾರ್ಟ್ ಆಗುತ್ತೆ, ಫ್ಲೋ ಆಗುತ್ತೆ. ನೈಸ್ ಸರ್. ನಿಮ್ಗೆ ಯಾವ ವಯಸ್ಸಲ್ಲಿ ಈ ಒಂದು Reiki ಇಂಟ್ರೊಡ್ಯೂಸ್ ಆಯ್ತು ನಿಮ್ ಲೈಫ್ ಗೆ? ಹೇಳ್ಬೋದಾ? ನಾನು ಹುಟ್ಟಿದ್ದು 1981ನೇ ಇಸ್ವಿಲಿ. ಓಕೆ. ನಾನು ರೇಖಿಗೆ ಬಂದಿದ್ದು 1997ರಲ್ಲಮ್ಮ. ಓಕೆ. ನನ್ಗಾಗ 15 ವರ್ಷದ ಹುಡುಗ ನಾನು. ಓ, ಓಕೆ. ಸೊ ನಮ್ಮ ಮನೇಲೆ ಸುನಿಲ್ ಸ್ಯಾಮ್ಯುಲ್ ಸರ್ ಅಂತ ಒಬ್ರು ಬಂದು ಒಂದು 10-15 ಜನಕ್ಕೆ ರೇಖಿ ಕ್ಲಾಸ್ ನ ಕಂಡಕ್ಟ್ ಮಾಡಿ ಆಮೇಲೆ ವಿ ಡಿಸ್ಬರ್ಸ್. ಸರ್, ಇದು ರೇಖಿ ಅನ್ನೋದು ಎಲ್ಲಾರು ಲೈಕ್ ಈಗ ನಾನ್ ಕಲ್ತ್ಕೋಬೇಕು ಅಂದ ತಕ್ಷಣ ನಾನು ಕಲ್ತ್ಕೋಬಹುದಾ? ಕಲಿಯೋದಕ್ಕೆ ರೇಖಿ ಮಾಸ್ಟರ್ಸ್ ನ ಫಸ್ಟ್ ಕನ್ಸಲ್ಟ್ ಮಾಡ್ತಾರೆ ಜನ. ಫಾರ್ ಎಕ್ಸಾಂಪಲ್
ರೇಖೆ ಅನ್ನೋದು ಎಲ್ಲರ ಲೈಫಲ್ಲಿ ಅಷ್ಟು ಈಸಿಯಾಗೂ ಸಿಗೋದಿಲ್ಲ. ನಿಮ್ಮ ಕರ್ಮಗಳು ಸವಿತಾ ಹೋದಂಗೆ ನೀವು ರೇಖೆಗೆ ಹತ್ತಿರವಾಗ್ತಾ ಹೋಗ್ತೀರಾ. ಓಕೆ, ಆ ತರ ಅಂದ್ರೆ ನೀವು ರೇಖೆ ಕಲಿಯಕ್ಕೆ ಇಂಟ್ರೆಸ್ಟ್ ಬಂದಿದೆ, ಅಥವಾ ರೇಖೆ ಯಾರ ಮೂಲಕನೋ ಕೇಳಿದ್ರಿ, ಅಥವಾ ರೇಖೆ ಚಿಕಿತ್ಸೆ ಪಡೆದ್ರಿ, ಅಥವಾ ರೇಖೆ ದೀಕ್ಷೆ ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಸಫರಿಂಗ್ಸ್ಗೆ ಸ್ವಲ್ಪ ಎಂಡ್ ಕಾಲ ಬರ್ತಾ ಇದೆ ಅಂತ ಅರ್ಥ, ಅಂತ್ಯ ಕಾಲ ಬಂದಿದೆ ಅಂತ ಅರ್ಥ. ಓಕೆ, ನಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ಬರೋದಕ್ಕೂ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಇಂಡಿಕೇಶನ್ ಆಗುತ್ತಲ್ವಾ ಸರ್? ನಿಜವಾದ ಮಾತು. ನಾವು ರೇಖೆ ಅನ್ನೋದನ್ನ ಕಲ್ತ್ರೆ ಇನ್ಫ್ಯಾಕ್ಟ್ ನನ್ ಗುರು ನೀವೇ ಆಕ್ಚುಲಿ. ಸೊ ಒಂದು ಪೀಸ್ ಮೋಡ್ ನಮ್ ಲೈಫ್ ಅಲ್ಲೂ ಶುರು ಆಗುತ್ತೆ. ಖಂಡಿತ ಶುರು ಆಗುತ್ತೆ. ಓಕೆ, ನೈಸ್ ಸರ್. ನಮ್ ಇಂಡಿಯಾಗೆ ಹೇಗ್ ಬಂತು ಸರ್ ಈ ರೇಖಿ ಎನರ್ಜಿ? ಪೋಲೋ ಹಾರನ್ ಅನ್ನೋರು US ಇಂದ 1989 ಇಸ್ವಿಲಿ ಬಾಂಬೆಲಿ ಫಸ್ಟ್ ರೇಖಿ ಸೆಮಿನಾರ್ ನಡೆಸಿದ್ರು. ಅವಾಗಿಂದ ಡೆವಲಪ್ ಆಗಿದೆ ಅಮ್ಮ ಇಲ್ಲಿ. ಓಕೆ, ಪಾಸ್ಟ್ 30 ಇಯರ್ಸ್ ಇಂದ ಪ್ರಾಕ್ಟೀಸ್ ಅಲ್ಲಿ ಇದೆಯಾ ಸರ್? ಆಲ್ಮೋಸ್ಟ್ 29 ಇಯರ್ಸ್, 30 ಇಯರ್ಸ್ ಇಂದ ಇದೆ ಅಷ್ಟೇ. 30 ಇಯರ್ಸ್ ಇಂದ ಅಷ್ಟೇ ನಮ್ಮ ದೇಶದಲ್ಲಿ ಇರೋದು ಅಷ್ಟೇ. ಅಷ್ಟೇ ಸರ್. ಇದು ಮೊದಲು ಯಾವ ದೇಶದಲ್ಲಿ ಯಾರು ಫೈಂಡ್ ಔಟ್ ಮಾಡಿದ್ರು? ಈ ಉತ್ತರ ಸ್ವಲ್ಪ ಕೊಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಹೇಳ್ತಾ ಇರೋದು ಹೇಗೆ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಯೂನಿವರ್ಸ್ ಯಾವಾಗ ಶುರು ಆಯ್ತು ಅಂತ ಹೇಳಕ್ಕೆ ನಾವು ಸಾಧ್ಯ ಆದ್ರೆ ನಾನು ಈ ಕ್ವಶನ್ ಉತ್ತರ ಕೊಡಕ್ ಈಸಿ ಆಗಿರುತ್ತೆ. ಅಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ ಆಯ್ತು. ಬಟ್ ಅದ್ರನ್ನು ನಾನು ಹೇಳೋದೇನಂದ್ರೆ ಮನುಷ್ಯ ಯಾವಾಗ್ಲಿಂದ ಹುಟ್ಟದ, ಮನುಷ್ಯ ಅಥವಾ ಜೀವ ಒಂದು ಅಮೀಬಾ ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿ ಆ ಕಾಲದಿಂದಲೂ ರೇಖೆ ಇದ್ದೇ ಇದೆ. ಅದನ್ನ ರೀಡಿಸ್ಕವರ್ ಮಾಡಿದ್ದು ಡಾಕ್ಟರ್ ಮಿಕಾವೊ ಉಸುಯಿ ಅಂತ ಒಬ್ಬ ಜಾಪನೀಸ್ ಕ್ರಿಶ್ಚಿಯನ್ ಡೀನ್. ಓಕೆ ಓಕೆ. ಬಟ್ ಎಲ್ಲಿ ಪ್ರಾಕ್ಟೀಸ್ ಇರುತ್ತೆ ಜಾಸ್ತಿ? ಪ್ರಾಕ್ಟೀಸ್ ಆಲ್ ಓವರ್ ದ ವರ್ಲ್ಡ್ ಇದೆ. ಮೋರ್ ದೆನ್ 10,000 ರೇಖಿ ಮಾಸ್ಟರ್ಸ್ ಇದಾರೆ ಅಂತ ಸ್ಟಾಟಿಸ್ಟಿಕ್ಸ್ ಹೇಳುತ್ತೆ. ಸರ್, ಇದನ್ನ ಯಾರ್ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದಾ? ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಯಾರು ಒಲಿಯುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ಯಾರು ತುಂಬಾ ದೇವರ ನಾಮಸ್ಮರಣೆ ಮಾಡ್ತಾರೆ ಅಥವಾ ಅಂತಃಕರಣ ಶುದ್ಧಿ ಯಾರು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ರಿಲಿಜಿಯನ್, ರೇಖಿ ವರ್ಕ್ಸ್. ರೇಖಿ ಒಂದು ನಂಬಿಕೆ ಅಲ್ಲ, ರೇಖಿ ಅನ್ನೋದು ಒಂದು ಸಿದ್ಧಾಂತ, ದೈವ ಸಿದ್ಧಾಂತ. ಓಕೆ ಸರ್, ಸ್ಪಿರಿಚುಯಾಲಿಟಿಗೂ ರೇಖಿಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ಡೆಫಿನೆಟ್ಲಿ ಮಾ. ಸ್ಪಿರಿಚುಯಾಲಿಟಿ ಅಂದ್ರೆ ಏನು, ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ರೇಖಿ ಇಸ್ ಒನ್ ಆಫ್ ದ ಸ್ಪಿರಿಚುವಲ್ ಟೂಲ್ ಫಾರ್ ಸೆಲ್ಫ್ ರಿಯಲೈಸೇಷನ್. ನೀವು ಇದು ಈ ರೇಖಿ ಬಂದು ಆದಿಶಂಕರಾಚಾರ್ಯರ ಒಂದು ವಿಜ್ಞಾನ ನೌಕೆ ಇರ್ಬೋದು ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರಂ ಇರ್ಬೋದು, ಅದಕ್ಕೆಲ್ಲ ನಾವು ಕನೆಕ್ಟ್ ಮಾಡ್ಕೋಬಹುದು. ರೇಖಿಗೆ ಯಾವುದು ಹೊರತಾಗಿಲ್ಲ, ಎಲ್ಲ ರೇಖಿಲಿ ಇದೆ. ಅದೇ ಅದನ್ನ ಅರಿಯೋ ಒಂದು ಜ್ಞಾನ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಷ್ಟೇ. ಓಕೆ ಸರ್, ರೇಖಿ ಮೆಡಿಟೇಷನ್ ಹೀಲಿಂಗ್ ನೀವು ಕೇಳ್ತಾ ಇರೋ ಕ್ವಶನ್ ಯಾವ ತರ ಇದೆ ಅಂದ್ರೆ, ₹1 ವ್ಯಾಲ್ಯೂ ಅಲ್ಲಿ ಹೆಡ್ ನಾಟ್ ಟೈಲ್ ಎರಡು ಇದ್ರೇನೆ ಅದು ₹1 ವ್ಯಾಲ್ಯೂ ಬರೋದು. ಅದೇ ತರ ರೇಖಿಲಿ ಮೆಡಿಟೇಷನ್ ಇದೆ, ಹೀಲಿಂಗ್ ಮೊಡಾಲಿಟಿನೂ ಕನ್ಸಿಡರ್ ಮಾಡ್ತೀವಿ. ಈ ಟೈಮ್ ಅಲ್ಲೇ ಮಾಡ್ಬೇಕು ಆತರ ಏನಾದ್ರು ಇದೆಯಾ? ರೇಖಿಗೆ ಕಟ್ಟುಪಾಡುಗಳು, ಟೈಮ್ ಲಿಮಿಟ್ಸ್ ಎಲ್ಲ ತುಂಬಾ ಕಡಿಮೆ. ರಾತ್ರಿ 2 ಗಂಟೆಲಿ ನಿಮ್ಗೆ ಎಚ್ಚರ ಆಯ್ತು ಅಂದ್ರೆ ಬ್ರಷ್ ಮಾಡ್ದಿರಾನೆ ನೀವು ರೇಖಿ ಮಾಡ್ಕೋಬಹುದು, ಅದೇನ್ ತೊಂದರೆ ಇಲ್ಲ. ಎಷ್ಟ್ ನಿಮಿಷ ಮಿನಿಮಮ್ ನನ್ ದಿನದಲ್ಲಿ ಕೊಡ್ಬೇಕು ಸರ್? ಒಂದು 15ರಿಂದ 20 ನಿಮಿಷ ಕೊಟ್ರೆ ಒಳ್ಳೇದು. ಯಾಕಂದ್ರೆ ಷಟ್ ಚಕ್ರಗಳನ್ನ ಕವರ್ ಮಾಡೋದಕ್ಕೆ ಒಂದು 20ರಿಂದ 22 ನಿಮಿಷ ಬೇಕಾಗುತ್ತಮ್ಮ. ಸರ್, ಈಗ ಮೆಡಿಟೇಷನ್ ಅಲ್ಲಿ ಚಕ್ರಾಸ್ನ ಆಕ್ಟಿವೇಟ್ ಮಾಡ್ತಾರಲ್ವಾ, ಅದೇ ರೀತಿ ರೇಖಿಯಲ್ಲೂ ನಾವ್ ಚಕ್ರಾಸ್ನ ಆಕ್ಟಿವೇಟ್ ಮಾಡ್ಬೇಕಾ ಅಥವಾ ಆ ಪ್ರೋಸೆಸ್ ಹೇಗ್ ನಡೆಯುತ್ತೆ ಸರ್? ರೇಖಿ ಪ್ರಾಕ್ಟೀಸ್ ಅಂದ್ರೆ ನಮ್ಮ 2 ಹಸ್ತಗಳಿಂದ ರೇಖಿ ಎನರ್ಜಿ ಸ್ಟಾರ್ಟ್ ಆಗುತ್ತಮ್ಮ ಫ್ಲೋ ಆಗಕ್ಕೆ. ನಿಮ್ಮ ಸಂಕಲ್ಪದಿಂದ ನೀವು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಮೇಲೆ ನಾವು ಹಸ್ತಗಳನ್ನ ಇಡ್ತಾ ಹೋಗಿ ಅಂತ ಹೇಳ್ಕೊಡ್ತೀವಿ. ಓಕೆ, ಅದೇ ರೇಖಿನೇ ಆಕ್ಟಿವೇಟ್ ಮಾಡುತ್ತೆ ಎಲ್ಲಾನು. ಓಕೆ, ರೇಖಿನೇ ಏನ್ ಬೇಕೋ ಈ ಕಾಲಘಟ್ಟದಲ್ಲಿ ಈ ವ್ಯಕ್ತಿಗೆ ಏನ್ ಒಳ್ಳೇದಾಗ್ಬೇಕೋ ಅದನ್ನ ರೇಖಿನೇ ಕಾದು ಕೊಡುತ್ತೆ. ಸರ್, ಈಗ ಹೆಂಗೆ ಸಂಜೆ ಕಾಲದಲ್ಲಿ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಹೇಳ್ತಾರೆ, ಒಳ್ಳೇದನ್ನೇ ನಾವು ನುಡಿಬೇಕು ಅನ್ನೋ ಒಂದು ಟ್ರೆಡಿಷನ್ ಇದೆ. ತಾಯಿನೂ ಯಾವಾಗೂ ಹೇಳ್ತಿರ್ತಾರೆ ಒಳ್ಳೆ ಮಾತಾಡ್ಬೇಕು ಅಂತ. ಹಾಗೆ ನಾವ್ ರೇಖಿ ಪ್ರಾಕ್ಟೀಷನರ್ ಆದ್ರೆ ನಮ್ ಜೀವನದಲ್ಲಿ ನಾವು ತುಂಬಾ ಪಾಸಿಟಿವ್ ಆಗೇ ಇರ್ಬೇಕಾ, ಒಳ್ಳೆ ಮಾತುಗಳನ್ನೇ ಆಡ್ಬೇಕಾ? ನೆಗೆಟಿವ್ ಮೈಂಡ್ ಸೆಟ್ ಇದ್ರೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ. ಯಾಕೆ ಅಂದ್ರೆ ಈ ರೇಖಿ ಅನ್ನೋದು ತುಂಬಾ ದೈವಯುತವಾದದ್ದು. ಇಟ್ಸ್ ಎ ಕಾಂಬಿನೇಷನ್ ಆಫ್ ಗಾಡ್ಸ್ ಎನರ್ಜಿ ಅಂಡ್ ಗಾಡ್ಸ್ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಅಂದ್ರೆ ಭಗವಂತನ ಒಂದು ಜ್ಞಾನ ಮತ್ತು ಭಗವಂತನ ಒಂದು ಶಕ್ತಿಯ ಸಮ್ಮಿಳನವೇ ರೇಖಿ ಅಂತ ನನ್ನ ಅನುಭವಕ್ಕೆ ಬಂದಿದೆ. ಓಕೆ. ಸೊ ಇವಾಗ ನೀವು ಯಾರು ಈ ರೇಖಿಗೆ ಬರ್ತಾರೆ ಅಥವಾ ಯಾರು ರೇಖಿಗೆ ಬರಲ್ಲ ಅನ್ನೋದು ಅವರವರ ಕರ್ಮ ಸಿದ್ಧಾಂತದ ಮೇಲೆ ನಿಂತಿರುತ್ತೆ. ಸರ್, ಮೊದ್ಲು ನನಗ್ ರೇಖಿ ಫೀಲ್ ಆಗ್ತಾ ಇದೆ, ನನಗ್ ರೇಖಿ ಫ್ಲೋ ಆಗ್ತಾ ಇದೆ ಅನ್ನೋದು ನನ್ನ ಒಂದು ಅರಿವಿಗೆ ಬರುತ್ತೆ. ಆಮೇಲೆ ನಾನ್ ಬೇರೆಯವ್ರಿಗೆ ರೇಖಿ ಮಾಡ್ಬೋದಲ್ವಾ?
ಮಾಡ್ಬೋದಮ್ಮ. ಫಸ್ಟ್ ಲೆವೆಲ್ ನೀವು ಯಾವಾಗ ಕಲ್ತಿರ್ತೀರೋ, ರೇಖಿ ಲೆವೆಲ್ 1 ಕಂಪ್ಲೀಟ್ ಮಾಡಿದ್ಮೇಲೆ, ಆ ಗುರು ದೀಕ್ಷೆ ಪಡೆದ್ಮೇಲೆ ನೀವು ಅಂದ್ರೆ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೋಬೇಕಾಗುತ್ತೆ. ನೀವು Okay. ಹತ್ತಿರದಲ್ಲಿರೋ ಸರ್ಗೆ ಅವರ ದೇಹದ ಮೇಲೆ ನಿಮ್ಮ 2 ಹಸ್ತಗಳನ್ನ ಇಟ್ಟು ನೀವು ಅವ್ರಿಗಿರೋ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಮನಸ್ಥಿತಿನ ಉತ್ತಮವಾಗಿ ಮಾಡ್ಬೋದು. ಸರ್ ಈಗ ನಾನು ಬೇರೆಯವ್ರಿಗೆ ಮಾಡುವಾಗ ಹ್ಮ್. ನನ್ಗದು ರಿವರ್ಸ್ ಆಗ್ಬಿಟ್ರೆ, ನನ್ಗೇನಾದ್ರು ನೆಗೆಟಿವ್ ಆಗ್ಬಿಟ್ರೆ ಅನ್ನೋಂಥದ್ದು ಏನಾದ್ರು ಇದೆಯಾ? ಅಟ್ಯೂನ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಅಲ್ಲಿ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ರೇಖಿ ಮಾಸ್ಟರ್ಸ್. ಓಕೆ. ರಿವರ್ಸ್ ಆಗೋಲ್ಲ. ರೇಖಿನ ಬೈ ದ ವೇ ನೀವು ಇವ್ರಿಗೆ ರೇಖಿ ಕೊಡ್ತಾ ಇದೀರಾ ಅಂದ್ರೆ ಹಾ, ನಿಮ್ಮ ಎನರ್ಜಿ ಕೊಡಲ್ಲ, ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ನಿಮ್ಮ ಸಿಸ್ಟಮ್ ಮೂಲಕ ಅವ್ರಿಗೆ ಹರಿಯುತ್ತೆ. ಥ್ರೂ ಮೀ ಚಾನಲ್ ಆಗ್ಬಿಟ್ಟು ಬೇರೆಯವ್ರಿಗೆ ಬೇರೆಯವ್ರಿಗೆ ಹೀಲ್ heal ಆಗುತ್ತೆ. ಆಗುತ್ತೆ, ಓಕೆ. ಮೋರ್ ಓವರ್ ರೇಖಿ ಇಸ್ ಡ್ರಾನ್, ಇಟ್ ಇಸ್ ನಾಟ್ ಗಿವನ್. ಅವರು Okay. ಎಷ್ಟು ಬೇಕೋ ಅವ್ರ ಲೈಫ್ ಅಲ್ಲಿ ಹಾ, ಅಷ್ಟು ಮಾತ್ರ ಅವ್ರು ತಗೊಳ್ತಾರೆ ರೇಖಿನ, ಓಕೆ. ಅವ್ರಿಗೆ ಗೊತ್ತಿಲ್ದಾರಾನೆ. ಸರ್ ಇವಾಗ ನಾವು ಡಿಸ್ಟೆನ್ಸ್ ಅಲ್ಲಿ ಇರೋರ್ಗ್ ಮಾಡ್ಬೇಕು ಅಂತಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋರು ಮಾಡ್ಬೇಕು ಅಂದ್ರೆ ಭೂಪ್ರಪಂಚದಲ್ಲಿ ಎಲ್ಲೇ ಇರ್ಲಿ, ಸೆಕೆಂಡ್ ಡಿಗ್ರಿ ರೇಖಿ ಮಾಡಿರೋರು ನೀವು ಚಾನಲೈಸ್ ಮಾಡ್ಬೋದು ಎನರ್ಜಿನ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ಕಾಲಾತೀತ Okay. ಮತ್ತು ದೇಶಾತೀತ ಅಂತ ಕರಿತೀವಿ ರೇಖಿನ. ಓಕೆ. ಸೊ ಯಾರೇ ಇರ್ಲಿ, ನಮಗೆ ಪರಿಚಯ ಇಲ್ಲದೆ ಇರ್ಲಿ, ಅವ್ರ ಹೆಸರು ಇದ್ರೆ ಸಾಕು ಮತ್ತು ಒಂದು ಫೋಟೋ ಅಥವಾ ಅವ್ರ ವಯಸ್ಸು, ಈ ಇನ್ಫಾರ್ಮೇಶನ್ ಯಾವ ಊರಲ್ಲಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು, ವಿ ಕ್ಯಾನ್ ಟ್ರೈ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಸರ್ ಈಗ ನೀವು ರೇಖಿಯಲ್ಲಿ ಫಸ್ಟ್ ಲೆವೆಲ್ ಹ್ಯಾಂಡ್ಸ್ ಆನ್ ಹೀಲಿಂಗ್ ಅಂತ ಹೇಳಿದ್ರಿ, ಸೆಕೆಂಡ್ ಬಂದು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳಿದ್ರಿ, ಇನ್ನ ಏನಾದ್ರು ಲೆವೆಲ್ಸ್ ಇದೆಯಾ? ನೋಡಮ್ಮ, ಇಲ್ಲಿ ಗುರು ಪರಂಪರೆ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ರೇಖಿ ಲಿನೇಜ್ ಅಂತ ಕರಿತೀವಿ. ಓಕೆ. ಜರ್ಮನ್ ಲಿನೇಜ್ ಇದೆ, ಆಮೇಲೆ ಅಮೆರಿಕನ್ ಲಿನೇಜ್, ಇವೆರಡು ಮುಖ್ಯವಾಗಿ ಇರುವಂತದ್ದು. ಜರ್ಮನ್ ಲಿನೇಜ್ ಇಂದ ಅಮೆರಿಕನ್ ಗುರು ಪರಂಪರೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಜರ್ಮನ್ ಲಿನೇಜ್ ಇಂದ ಬಂದಿರೋ ರೇಖಿ ಮಾಸ್ಟರ್ಸ್ಗೂ ಅಮೆರಿಕನ್ ರೇಖಿ ಮಾಸ್ಟರ್ಸ್ಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಇವಾಗ ನಮ್ಮಲ್ಲೇ ಇಲ್ವಾ, ನಮ್ಮೆಲ್ಲ ಆದಿಶಂಕರಾಚಾರ್ಯರು ಇದ್ದಾರೆ, ಆಮೇಲೆ ಮಧ್ವಾಚಾರ್ಯ ಇದ್ದಾರೆ, ರಾಮಾನುಜಾಚಾರ್ಯರು ಇದ್ದಾರೆ. ಹಾ, ಒಂದೇ ಕಾನ್ಸೆಪ್ಟ್ ನ ಅವರು ಬೇರೆ ಬೇರೆ ತರ ಅವ್ರಿಗೆ ಏನ್ ಅನ್ಸಿತ್ತೋ ಅದನ್ನ ಹೇಳಿದ್ದಾರೆ. ಅದೇ ತರ ರೇಖಿಲಿ ಟು ಸಮ್ ಅಪ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಲೆವೆಲ್ ಆಗಿರುತ್ತೆ, ಹಾ. ಅದು ಹ್ಯಾಂಡ್ಸ್ ಆನ್ ಹೀಲಿಂಗ್ ಕೊಡ್ಲೇಬೇಕು. ಓಕೆ. ಎರಡನೇದಕ್ಕೆ ಲಾಂಗ್ ಡಿಸ್ಟೆನ್ಸ್. ಹಾ. 3A 3B ಬಂದು ನೀವು 3A ಬಂದು ಮಾಸ್ಟರ್ ಸಿಂಬಲ್ ಅಟೈನ್ಮೆಂಟ್ ಮಾಡ್ತಾರೆ ನಿಮ್ಗೆ, ಓಕೆ. ಮಾಸ್ಟರ್ ಡಿಗ್ರಿ ಅದು. ಓಕೆ. ಸೊ ದಟ್ ಯು ಕ್ಯಾನ್ ಎಂಟರ್ ಓನ್ಲಿ ಇನ್ ಕೇಸ್ ಇಫ್ ಯು ಹ್ಯಾವ್ ಎ ಪ್ಯಾಷನ್ ಟು ಟೀಚ್ ಟು ಅದರ್ಸ್. ಓಕೆ. ಓಕೆ. ಅದಾದ್ಮೇಲೆ ಗ್ರ್ಯಾಂಡ್ ಮಾಸ್ಟರ್ ಡಿಗ್ರಿ ಇರುತ್ತೆ, ಥರ್ಡ್ ಲೆವೆಲ್. 3A 3B ಅಂತ ಕರಿತೀವಿ. ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಫೋರ್ತ್ ಲೆವೆಲ್. ಫೋರ್ತ್ ಲೆವೆಲ್ ಏನಾಗಿರುತ್ತೆ? ಫೋರ್ತ್ ಲೆವೆಲ್ ನಾನು ಇನ್ನೂ ಮಾಡಿಲ್ಲ, ಓಕೆ. ಇನ್ ಮಾಡ್ಬೇಕು ಇನ್ ಮುಂದಿನ ವರ್ಷಗಳಲ್ಲಿ. ಓಕೆ. ನಾವು ಮಾಸ್ಟರ್ಸ್ ಯಾರು ಇರ್ತಾರೆ? ಅದಕ್ಕೆ ಈಗ ಸದ್ಯಕ್ಕೆ ನನ್ನ ಟೀಚರ್ ರಶ್ಮಿ ಸೋಲಾಂಕಿ ಅಂತ ಒಬ್ರು, ಆ, ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ದೇವನಹಳ್ಳಿ, ಹಾ, ಅಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಓಕೆ. ನಾನೇನಾದ್ರು ಡಿಸೈಡ್ ಮಾಡಿದ್ರೆ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಮಾಡ್ತೀನಿ. ಓಕೆ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಒಂದು ಲೆವೆಲ್ ಆಗ್ಬೋದು. ಅಪ್ಗ್ರೇಡ್ ಮಾಡುವಂತದ್ದು. ಓಕೆ ಸರ್, ಇದಕ್ಕೆಲ್ಲ ಏನಾದ್ರು ಎಕ್ಸಾಮ್ ಇರುತ್ತಾ? ಏನಿಲ್ಲ ಅಲ್ವಾ? ಎಕ್ಸಾಮ್ ಎಲ್ಲ ಏನಿರಲ್ಲಮ್ಮ, ನಿಮ್ಮ ಅಟೈನ್ಮೆಂಟ್ ಪ್ರೋಸೆಸ್ ನಿಜವಾದ ರೇಖಿ ಕ್ಲಾಸ್ ಅಷ್ಟೇ, ಇನ್ನೇನಿಲ್ಲ. ಓಕೆ. ನಮ್ಮ ಎಕ್ಸ್ಪೀರಿಯನ್ಸಸ್ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ. ನಿಜ, ಇಂಡೀಡ್. ನಿಜವಾದ. ಮಾಡ್ತಾ 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 ನಮ್ಗೆ ಎನರ್ಜಿ ಫೀಲ್ ಆಗುತ್ತೆ, ನಮ್ಮಿಂದ ಹೀಲ್ ಅಂದ್ರೆ ನೀವು ಆಗುತ್ತೆ. ಸಾಧನೆ ಮಾಡ್ತಾ ಇದ್ರೇನೆ ನಿಮ್ಗೆ ರೇಖಿನು, ಈಗ ಯಾವ್ದೇ ಆಗ್ಲಿ ರೇಖಿ ಸಾಧನೆ ಮಾಡ್ತಾ ಇದ್ರೆ, ಅದಕ್ಕೆ ಹೇಳೋದು ದಿನಕ್ಕೆ 20 ನಿಮಿಷ ನಿಮ್ಗೋಸ್ಕರ ನೀವು ತೆಗ್ದಿಡಿ ಓಕೆ. ರೇಖಿ ಮಾಡ್ಕೊಳ್ಳೋದಕ್ಕೆ. ಓಕೆ. ದೆನ್ ಯು ಕ್ಯಾನ್ ಸಿ ದ ಪ್ರೋಗ್ರೆಸ್ ಓವರ್ ಎ ಪೀರಿಯಡ್ ಆಫ್ 3-4 months ಲೈಕ್ ದಟ್. ಓಕೆ. ಫೋರ್ತ್ ಲೆವೆಲ್ ಬರ್ಬೇಕು ಅಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? ಏನಿಲ್ಲ ಸರ್, ಇವಾಗ ಕೆಲವರು ರೇಖಿ ಮಾಸ್ಟರ್ಸ್ ಇದಾರೆ ನಮ್ಮ ಬೆಂಗಳೂರಲ್ಲೇ. ರೇಖಿ ಲೆವೆಲ್ 1, ರೇಖಿ ಲೆವೆಲ್ 2, ರೇಖಿ ಲೆವೆಲ್ 3, ರೇಖಿ ಲೆವೆಲ್ 4 2 ದಿನದಲ್ಲಿ ಮುಗಿಸ್ಬಿಡ್ತಾರೆ. ಸರ್ ನಾನು ಹೇಳೋದೇನಂದ್ರೆ, ಫಸ್ಟ್ ಡಿಗ್ರಿ ಆಗಿ ಒಂದು 3 ತಿಂಗಳಿಂದ 1 ವರ್ಷದವರೆಗೂ ಪ್ರಾಕ್ಟೀಸ್ ಮಾಡಿ, ಹಾ, ಆಮೇಲೆ ಸೆಕೆಂಡ್ ಡಿಗ್ರಿ ತಗೊಳ್ಳಿ. ಅವಾಗ ನಿಮ್ಮ ಎಥರಿಕ್ ಬಾಡಿ ಅಡ್ಜಸ್ಟ್ ಆಗಿರುತ್ತೆ ಎನರ್ಜಿ, ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜೀಸ್ ನ ಹ್ಯಾಂಡಲ್ ಮಾಡಕ್ಕೆ. ಬಟ್ ಮಿನಿಮಮ್ ಗ್ಯಾಪ್ ದೇರ್ ಶುಡ್ ಬಿ 21 days. ಓಕೆ. ಫಸ್ಟ್ ಡಿಗ್ರಿ ಕಲ್ತಾದ್ಮೇಲೆ 21 ದಿವಸ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಿ, ದೆನ್ ಓನ್ಲಿ ಯು ವಿಲ್ ಬಿ ಎಲಿಜಿಬಲ್ ಟು ಸೆಕೆಂಡ್ ಡಿಗ್ರಿ ಅಂತ ತುಂಬಾ ಜನ ರೇಖಿ ಮಾಸ್ಟರ್ಸ್ ಹೇಳುವಂತ ಮಾತು. ಓಕೆ. ನಾನು ಅದನ್ನೇ ಫಾಲೋ ಮಾಡ್ತೀನಿ, ಅದನ್ನೇ ಹೇಳ್ತೇನೆ. ಸರ್, ರೇಖಿನಲ್ಲಿ ಏನೇನ್ ಡಿಸೀಸಸ್ಗೆ ಹೀಲ್ ಮಾಡ್ಬೋದು? ರೇಖಿಯಲ್ಲಿ ಅಕ್ಯೂಟ್ ಡಿಸೀಸಸ್ ನ ಹೀಲ್ ಮಾಡ್ಬೋದು, ಕ್ರಾನಿಕ್ ಡಿಸೀಸಸ್ ಏನಾದ್ರು ಹೀಲ್ ಮಾಡ್ಬೋದು. ಬಟ್ ಅವ್ರಿಗೆ ರಿಸಲ್ಟ್ಸ್ ಬರೋದು ಅಗೈನ್ ಅವರ ಕರ್ಮಗಳು ಎಷ್ಟು ಬೇಗ ಸವಿಯುತ್ತೋ ಅಷ್ಟು ಬೇಗ ಅವ್ರು ಗುಣಮುಖರಾಗ್ತಾರೆ. ರೇಖಿಯಿಂದ ನಾನು ಇದನ್ನ ಹೀಲ್ ಮಾಡ್ಬೋದು, ಇಷ್ಟೇ ದಿನದಲ್ಲಿ ಹೀಲ್ ಮಾಡ್ಬೋದು ಅಂತ ಹೇಳಕ್ಕಾಗಲ್ಲ. ಬಟ್ ರೇಖಿಯಿಂದ ಏನ್ ಗ್ಯಾರಂಟಿ ಕೊಡ್ಬೋದು ಅಂದ್ರೆ, ಆ ಯಾವ ಕರ್ಮಗಳು ನಿಮ್ಮನ್ನು ಬಾಧಿಸಿ ನಿಮ್ಗೆ ಜ್ವರ ತಂದು ಕೊಡ್ತಾ ಇದೆ, ಅಥವಾ ನಿಮ್ಗೆ ನೆಗಡಿ ತಂದು ಕೊಡ್ತಾ ಇದೆ, ಅಥವಾ ಯಾವ್ದಾದ್ರು ಒಂದು ಕ್ಯಾನ್ಸರ್ ಅಂತ ಕಾಯಿಲೆ ತಂದು ಕೊಟ್ಟಿದ್ಯೋ, ಆ ಕರ್ಮಗಳನ್ನ ರಿಡ್ಯೂಸ್ ಮಾಡ್ತಾ ಹೋಗ್ಬೋದು, ಸವಿಸ್ಕೊಂಡು ಹೋಗ್ಬೋದು. ಅಂದ್ರೆ ಕ್ಯಾನ್ಸರ್ನು ಕ್ಯೂರ್ ಮಾಡ್ಬೋದು ಕೆಲವು ರೇಖಿ ಮಾಸ್ಟರ್ಸ್ ಮಾಡಿದ್ದಾರೆ ವಿತೌಟ್ ಮೆಡಿಸನ್. ವಿತೌಟ್ ಮೆಡಿಸನ್ ಅಲ್ಲ, ಪ್ಯಾರಲಲ್ ಆಗಿ ಮೆಡಿಕಲ್ ಸೈನ್ಸ್ ಜೊತೆಗೆ ಸಪ್ಲಿಮೆಂಟ್ ಆಗಿ ರೇಖಿನ ತಗೊಂಡು ಮಾಡಿದ್ದಾರೆ.
ಬಟ್ ರೇಖಿಯಿಂದಾನೇ ಕ್ಲೀನ್ ಇದು ಕ್ಯಾನ್ಸರ್ ಕ್ಯೂರ್ ಆಯ್ತು ಅಂತ ಹೆಂಗ್ ಗೊತ್ತಾಗುತ್ತೆ? ಅದೇನಾರ ಅದು ಅದು ನಾವು ಗೇಜ್ ಮಾಡಕ್ಕಾಗಲ್ಲ ಸರ್, ಅದನ್ನ ಎಸ್ಟಿಮೇಟ್ ಮಾಡಕ್ಕಾಗಲ್ಲ. ಮೆಡಿಸಿನ್ಸ್ ತಗೊಳ್ತಾ ಇರ್ತೀವಿ. ಹೌದು ಹೌದು. ನಾನು ಹೇಳೋದೇನಂದ್ರೆ ನಿಮ್ಗೆ ಯಾವ್ದಾದ್ರು ಕ್ರಾನಿಕ್ ಡಿಸೀಸಸ್ ಏನಾದ್ರು ಇತ್ತು ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಅಥವಾ ಹೋಮಿಯೋಪತಿಕ್ ಆಯುರ್ವೇದಿಕ್ ಜೊತೆಗೆ ರೇಖಿನ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಟ್ಸ್ ಲೈಕ್ ಅ ಪ್ರಿಕಾಷನ್ ಅಲ್ವಾ ಸರ್? ಪ್ರಿಕಾಷನ್ ನಮಗೆ ಮುಂದೆ ಏನು ಆಗಬಾರದು, ಮತ್ತೆ ಡಿಸೀಸ್ ಆಲ್ರೆಡಿ ಬಂದಿದ್ರೆ ಪ್ರಿವೆನ್ಷನ್ ಆಗುತ್ತೆ. ಓಕೆ, ನಾವೆಷ್ಟು ದೃಢವಾಗಿ ನಂಬ್ತೀರಿ ಅನ್ನೋದ್ರ ಮೇಲೆ ನಮ್ಮ ನಂಬಿಕೆ ನನಗೆ ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಇವ್ರ ನಂಬಿಕೆ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಅದರಿಂದ ನಾನು ರೇಖಿ ನನಗೆ ಎಷ್ಟು ಒಲಿಯುತ್ತೋ ಅಷ್ಟೇ ಇವ್ರಿಗೆ ಒಲಿಯುತ್ತೆ ಅಂತ ಹೇಳಕ್ ಬರಲ್ಲ. ಅಗೈನ್ ಇಟ್ ಕಮ್ಸ್ ದ ಅಸ್ಟ್ರಾಲಜಿ ಆಸ್ಪೆಕ್ಟ್ ನೋಡ್ಬೇಕಾಗುತ್ತೆ ನಾವು. ರೇಖಿ ಟೈಮ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್ ಅಂದ್ರೂ ನಾವು ಈ ಕಾಲಘಟ್ಟದಲ್ಲಿ ಬದುಕ್ತಾ ಇರೋದ್ರಿಂದ 9 ಗ್ರಹಗಳ ಆಧಿಪತ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ನಾವು ಜ್ಯೋತಿಷದ ಪ್ರಕಾರ ಹೋದಾಗ ನಮ್ಗೆ ಎಲ್ಲಿ ಗುರುಬಲ ಬಂದಿರುತ್ತೋ, ಯಾವ ಟೈಮಲ್ಲಿ ಗುರುಬಲ ಸ್ಟಾರ್ಟ್ ಆಗಿರುತ್ತೋ ಅವಾಗ ನೀವು ರೇಖೆಗೆ ಎಂಟ್ರಿ ಆಗ್ತೀರಾ ಸಾಮಾನ್ಯವಾಗಿ. ಓಕೆ, ನಾವು ಈಗ ರೇಖಿ ನನ್ಗೆ ಸಿಗ್ಬೇಕು ಅಂತಂದ್ರೇನು ನನ್ನ ಕರ್ಮಗಳೆಲ್ಲ ಸ್ವಲ್ಪ ಸವಿಬೇಕು. ಓಕೆ, ರೇಖಿ ನಮ್ ಲೈಫ್ ಬರ್ತಿದೆ ಅಂತಂದ್ರೆ ಎಲಿಜಿಬಲ್ ಆಗಿದೀವಿ, ಒಂದ್ ಶಾಂತಿ ಬರುತ್ತೆ ನಮ್ ಲೈಫ್ ಅಲ್ಲಿ. ಹೌದು ಅನ್ನೋ ಒಂದು ಇಂಡಿಕೇಶನ್ ಆಗುತ್ತೆ. ಹೌದಮ್ಮ, ನಾವ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಲ್ವಾ ಸರ್? ಡೆಫಿನೆಟ್ ಆಗಿ ಹೋಗ್ತೀವಿ. ಅಂದ್ರೆ ಏನಂದ್ರೆ ನಾವು ಹ್ಯಾಂಡ್ಸ್ ಆನ್ ಹೀಲಿಂಗ್ ಪ್ರಾಕ್ಟೀಸ್ ಮಾಡಿ 1-3 ತಿಂಗಳಿಂದ 1 ವರ್ಷ ಪ್ರಾಕ್ಟೀಸ್ ಮಾಡಿ ಅಂತಾನೆ ಹೇಳ್ತೀನಿ ನಾನು. ಆಮೇಲೆ ತಗೊಳ್ಳಿ ಸೆಕೆಂಡ್ ಡಿಗ್ರಿ. ಸರ್, ಇನ್ನೊಂದು ನಾನ್ ಕೇಳ್ಪಟ್ಟಿದ್ದೆ, ಈಗ ಭೂಕಂಪ, ಸುನಾಮಿ ಆತರ ಎಲ್ಲ ಆಗ್ತಾ ಇರುತ್ತಲ್ವಾ, ನಾವು ನಮ್ಮ ಎನರ್ಜೀಸ್ ಮುಖಾಂತರನು ಇದೆಲ್ಲ ಸ್ಟಾಪ್ ಆಗ್ಲಿ, ಕಮ್ಮಿ ಆಗ್ಲಿ ಹೇಳ್ಬೋದಲ್ವಾ ಸರ್? ತುಂಬಾ ಜನ ರೇಖಿ ಮಾಸ್ಟರ್ಸ್ ಯಾವಾಗ ಸುನಾಮಿ, ವರ್ಲ್ಡ್ ವಾರ್ಸ್ ಎಲ್ಲ ನಡೆಯುವಾಗೆಲ್ಲಾನು ರೇಖಿ ಕೊಟ್ಟಿದ್ದಾರೆ. ಓಕೆ, ಅದರಿಂದ ತಕ್ಕ ಮಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಬಂದಿರುತ್ತೆ. ಬಟ್ ತೀರಾ ನಾವು ಇವಾಗ ಹೇಗಂದ್ರೆ ಸುನಾಮಿ ಆಗಿದ್ದು ಭಗವಂತನ ನಿರ್ಣಯದ ಮೂಲಕನೇ ಆಗಿರೋದು. ಅಂದ್ರೆ ನಾನು ಹೇಳ್ತೀನಿ ರೇಖಿ ಮೂಲಕನೂ ಸುನಾಮಿ ಆಗಿರ್ಬೋದು, ವಿ ನೆವರ್ ನೋ. ಓಕೆ, ಆತರ. ಅಂದ್ರೆ ರೇಖಿ ಮುಖಾಂತರ ಸುನಾಮಿ ಅಂದ್ರೆ ಇವಾಗ ಯಾರು ಲೋಯರ್ ಫ್ರೀಕ್ವೆನ್ಸಿ ವೈಬ್ರೇಟ್ ಆಗ್ತಾ ಇರ್ತಾರೋ ಅವ್ರನ್ನೆಲ್ಲ ನೇಚರ್ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಅವ್ರನ್ನ ಬಲಿ ಹಾಕುತ್ತೆ. ಓಕೆ ಓಕೆ, ನ್ಯಾಚುರಲ್ ಡಿಸಾಸ್ಟರ್ ಸಹ ಸಿದ್ಧಾಂತನೇ. ಓಕೆ, ಆಲ್ ರೈಟ್. ಇದು ನನ್ನ ಒಂದು ಅನಿಸಿಕೆ. ಇವಾಗ ಸುಮ್ನೆ ಏನು, ಇವಾಗ ದೇವ್ರ ಅನುಗ್ರಹ ಇಲ್ದಿರ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಅಂತಂದ್ರೆ ಒಂದು ಅಷ್ಟು 1000 ಜೀವಗಳು ಹೋಗ್ಬೇಕು ಅಂದ್ರೆ ದೈವ ನಿರ್ಣಯ ಇದ್ರೇನೆ ಅಲ್ಲಿ 10,000, 20,000, 1,00,000 ಜನ ಪ್ರಾಣ ಬಿಡೋದು. ಇದು ಇದೆ ಅಲ್ಲ ಸರ್, ನಮ್ಮ ಪಾಪ ಕರ್ಮಗಳ ವಿನಾಶ ಆಗುತ್ತೆ. ಇವಾಗ ನೀವು ರೇಖೆಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಭಗವಂತನ ಕೃಪೆ ಅನ್ನೋದು ಬರಕ್ ಸ್ಟಾರ್ಟ್ ಆಗಿದೆ ಜಾಸ್ತಿ ಅಂತ ಅರ್ಥ, ಇಂಡಿಕೇಶನ್ ಅಷ್ಟೇ. ಓಕೆ, ನಮ್ಮಲ್ಲಿ ದೈವತ್ವನು ಇನ್ಕ್ರೀಸ್ ಆಗುತ್ತೆ. ಖಂಡಿತ. ಓಕೆ, ಖಂಡಿತ ಅಂತಃಕರಣ ಕೂಡ ಶುದ್ಧಿ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ, ಯಾರು ಎಲಿಜಿಬಲ್ ಆಗ್ತಾರೆ ರೇಖೆಗೆ ಅಂದ್ರೆ ನಾನು ಹೇಳ್ತೀನಿ, ಥಿಂಕ್ ಬಿಫೋರ್ ಯು ಥಿಂಕ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಅಷ್ಟು ಕಾನ್ಶಿಯಸ್ ಆಗಿ ನಮ್ಮ ಥಾಟ್ಸ್ ನಾವು ಚೂಸ್ ಮಾಡ್ಕೊಳಕ್ಕೆ ಸಾಮರ್ಥ್ಯ ಇರೋರು ದಯವಿಟ್ಟು ರೇಖೆಗೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ ಅಂತಾನೆ ಹೇಳ್ತೀನಿ. ಅಂದ್ರೆ ಇದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇವಾಗ ಕೆಲವರು ನಾನು ರೇಖೆ ಕಲಿತ ತಕ್ಷಣ ನನಗೆ ದುಡ್ಡು ಬಂದ್ಬಿಡುತ್ತೆ ಅಥವಾ ನನಗೆ ಕಷ್ಟಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ, ಡೆಸ್ಪರೇಟ್ ಆಗಿರಬಾರ್ದು. ಸಿಂಪ್ಲಿಸಿಟಿ, ರೇಖಿ ಇಸ್ ಸ್ಕೂಲ್ ಆಫ್ ಸಿಂಪ್ಲಿಸಿಟಿ. ರೇಖಿ ನಿಮ್ಗೆ ಏನು ಬೆಸ್ಟ್ ಈ ಕಾಲಘಟ್ಟದಲ್ಲಿ ನೀವು ಏನ್ ಕೇಳ್ಕೊಂಡ್ ಬಂದಿರಾ ಬೆಸ್ಟ್ ಅದನ್ನ ತಂದ್ಕೊಡಕ್ಕೆ ತುಂಬಾ ಪ್ರಯತ್ನ ಪಡುತ್ತೆ ರೇಖಿ. ಅಂದ್ರೆ ರೇಖಿಯಿಂದ ನಾವು ಎವ್ರಿ ಡೇ ಗುಡ್ ಲಕ್ ಗಾಡ್ಸ್ ಗ್ರೇಸ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಅಲ್ಲಿಂದ ನಿಮ್ಮ ಕರ್ಮಗಳು ಸವಿತಾ ಬರುತ್ತೆ. ನಿಮ್ಮ ಕರ್ಮಗಳು ಸವಿತಾ ಬಂದಾಗೆ ನೀವು ದೈವತ್ವ ಅನ್ನೋದು ನಿಮ್ಮಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಬಿಕಮ್ ಎ ವೆರಿ ಗುಡ್ ಪರ್ಫೆಕ್ಟ್ ಟೂಲ್ ಫಾರ್ ಯುವರ್ ಗಾಡ್, ಆರಾಧ್ಯ ದೈವಕ್ಕೆ. ಸರ್, ಈಗ ಹಿಂದಿನ ಕಾಲದಲ್ಲಿ ಹೆಂಗೆ ದೈವಿ ಪುರುಷರಿದ್ರು, ಈಗ್ಲೂ ನಾವ್ ಅದೇ ಪುರುಷರೇ. ಬಟ್ ಆದ್ರೆ ನಮ್ಮಲ್ಲಿರೋ ದೈವತ್ವನ ಗುರುತಿಸ್ಕೊತಾ ಇಲ್ಲ, ಮತ್ತೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗೋಕೆ ನಾವು ಅಡ್ಡ ಮಾಡ್ಕೊಳ್ತಾ ಇಲ್ಲ. ನಾವೆಲ್ಲರೂ ಡಿಸ್ಟ್ರಾಕ್ಟ್ ಆಗ್ತಾ ಇದೀವಿ ಲೈಫ್ ಅಲ್ಲಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ಪರ್ಪಸ್ ಏನು ಅದ್ರ ಟುವರ್ಡ್ಸ್ ನಾವೆಲ್ಲ ಹೋಗ್ಬೇಕು. ಬಟ್ ಆದ್ರೆ ನಾವು ಥ್ರೂ ವೇರಿಯಸ್ ಥಿಂಗ್ ಡಿಸ್ಟ್ರಾಕ್ಟ್ ಆಗ್ತಿದೀವಿ. ರೇಖಿ ಇಸ್ ದಿ ಪರ್ಫೆಕ್ಟ್ ಟೂಲ್ ಫಾರ್ ಸೆಲ್ಫ್ ರಿಯಲೈಸೇಷನ್ ಅಂತ. ಅಂದ್ರೆ ನಾವು ಜನ್ಮರಾಹಿತ್ಯವನ್ನು ಕೂಡ ಪಡಿಬಹುದು ರೇಖಿ ಮೂಲಕ. ಜನ್ಮರಾಹಿತ್ಯ ಅಂದ್ರೆ ಹುಟ್ಟು ಮತ್ತು ಸಾವಿನ ಚಕ್ರದಿಂದ ನಾವು ತಪ್ಪಿಸ್ಕೋಬಹುದು. ಜನ್ಮ ರಾಹಿತ್ಯ ಅಂದ್ರೆ ಇವಾಗ
ಶಂಕರಾಚಾರ್ಯರು ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಮರಣ. ಅಂತ. ಅದೇ ತರ ನಮ್ ಕತೆ ಎಲ್ಲ ನಡೀತಾ ಇರೋದು. ಎಸ್. ಆದ್ರೆ ರೇಖಿ ಯಾವ ಮಟ್ಟಕ್ಕೆ ನಿಮ್ಮನ್ನ ತಗೊಂಡೋಗುತ್ತೆ ಅಂದ್ರೆ ಪ್ರೊವೈಡೆಡ್ ಇಫ್ ಯು ಆರ್ ರೆಡಿ, ಹಾ ನೀವು ಈ ಬರ್ತ್ ಅಂಡ್ ಡೆತ್ ಸೈಕಲ್ ಇಂದಾನೆ ಆಚೆ ಹೋಗ್ಬೋದು. ಯು ವಿಲ್ ಬಿಕಮ್ ಯು ಕ್ಯಾನ್ ಎಮರ್ಜ್ ವಿತ್ ಯು ಕ್ಯಾನ್ ಮರ್ಜ್ ವಿತ್ ಇನ್ಫನೈಟ್. ಅಂದ್ರೆ ನಿಮ್ಮಲ್ಲೇ ದೈವತ್ವ ಅನ್ನೋದು ಬಂದ್ಬಿಡುತ್ತೆ ಬೇಕಾದ್ರೆ. ಓಕೆ. ಬಟ್ ನಾವು ರೆಡಿ ಆಗಿದೀವ ಅದನ್ನ ಪಡ್ಕೊಳಕ್ಕೆ ಅನ್ನೋದು ಕ್ವಶನ್ ಮಾರ್ಕ್. ಅಂದ್ರೆ ಇವಾಗ ನಮ್ಗೆ ಡೆತ್ ಬರ್ತಾ ಇದೆ ಅಂದ್ರೆ ಅದನ್ನ ತಪ್ಪಿಸ್ಕೋಬಹುದು ನಾವು. ಡೆತ್ ಯಾರು ತಪ್ಸಕ್ ಆಗಲ್ಲ ಸರ್. ಆಸ್ ಅನ್ ಅಸ್ಟ್ರಾಲಜಿ ಸ್ಟೂಡೆಂಟ್ ಆಗೂ ಕೂಡ ಹೇಳ್ತಾ ಇದ್ದೀನಿ, ಡೆತ್ ಬರ್ದಿದ್ರೆ ಯಾರು ತಪ್ಸ್ಕೊಳಕ್ ಆಗಲ್ಲ. ಬಟ್ ನಿಮ್ಮ ಕರ್ಮಗಳು ಸವಿತಾ ಇದ್ರೆ ದೈವಾನುಗ್ರಹ ನಿಮ್ಮಲ್ಲಿ ಬಂತು ಅಂದ್ರೆ ಆತರ ತಪ್ಪಿಸ್ಕೊಳ್ಳೋಕೆ 100ಕ್ಕೆ ಒಬ್ರೋ ಇಬ್ರೋ ಕೈಯಲ್ಲಿ ಆಗುತ್ತಾನೆ ಹೊರತು ಎಲ್ರ ಕೈಯಲ್ಲಿ ಆಗಲ್ಲ. ಎಲ್ರು ಮಾರ್ಕಂಡೇಯನಾಗ್ಬಿಟ್ಟು 12 ವರ್ಷ ಆಯುಸ್ಸಿರೋದನ್ನ ಚಿರಂಜೀವಿ ಮಾಡ್ಕೊಂಡ್ರಲ್ಲ, ಆತರ ಆಗಲ್ಲ, ಎಲ್ರ ಕೈಯಲ್ಲಿ ಆಗಲ್ಲ. ಬಟ್ ನಾವ್ ಎಷ್ಟು ಮಟ್ಟಿಗೆ ನಮ್ಮನ್ನ ನಾವು ಸಬ್ಮಿಟ್ ಮಾಡ್ಕೊಳ್ತೀವಿ ದೇವ್ರಿಗೆ, ಅದು ಬಹಳ ಮುಖ್ಯ ಆಗುತ್ತೆ. ಓಕೆ ಸರ್, ರೇಖಿ ಎಲ್ರು ಕಲ್ತ್ರೆ ಎಲ್ರಿಗೂ ಹೇಗೆ ಬೆನಿಫಿಟ್ ಆಗುತ್ತೆ ಅವ್ರ ಲೈಫ್? ಇದು ತುಂಬಾ ಒಳ್ಳೆ ಪ್ರಶ್ನೆ. ಆದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಒಂದು ಲೈಫ್ ಪರ್ಪಸ್ ಬೇರೆ ಇರುತ್ತೆ. ನಿಮ್ಮ ಲೈಫ್ ಪರ್ಪಸ್ ನ ಅದು ಅಚೀವ್ ಮಾಡ್ಕೊಳ್ಳೋದಕ್ಕೆ ರೇಖಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಏನೇನ್ ಆಗುತ್ತೆ ಅಂತ ಹೇಳಕ್ಕೆ ಖಂಡಿತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ಇದ್ದಾರೆ, 1000 ಜನ ಬರ್ತಾರೆ, ಹೌದು ಮುಗಿತಾರೆ, ಹೌದು ಪ್ರಾರ್ಥನೆ ಮಾಡ್ತಾರೆ. ಹೌದು. ಯಾರು ಎಷ್ಟು ಹೋಲ್ ಹಾರ್ಟೆಡ್ ಆಗಿ ಅಂತಃಕರಣ ಶುದ್ಧಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಭಗವಂತ ಹತ್ರನ ಆಗ್ತಾನೆ. ಅದೇ ತರ ರೇಖಿ ಒಬ್ಬೊಬ್ರಿಗೂ ಒಂದೊಂದು ಲೋಕನ ಕ್ರಿಯೇಟ್ ಮಾಡುತ್ತೆ ಆತರ. ಸೊ ಈಗ ನಮ್ಗೆ ಡೈಲಿ ಯೂನಿವರ್ಸಲ್ ಎನರ್ಜಿನೇ ಫ್ಲೋ ಆಗ್ತಿದ್ರೆ ದೇವಸ್ಥಾನಕ್ಕೆ ಹೋಗೋ ಅಗತ್ಯ ಏನಿದೆ? ದೇವ್ರು ನೋಡೋ ಅಗತ್ಯ ಏನಿದೆ? ಕಡಿಮೆ ಮಾಡ್ಕೋಬಹುದು, ನೀವು ಕಡಿಮೆ ಮಾಡ್ಕೋಬಹುದು, ಖಂಡಿತ ಕಡಿಮೆ ಮಾಡ್ಕೋಬಹುದು. ದಿನಾಗ್ಲೂ ಹೋಗ್ತಾ ಇದ್ರೆ ಅದ್ರ ಇಂಟೆನ್ಸಿಟಿ ನೀವು ಅದ್ವೈತ ಸಿದ್ಧಾಂತದ ಕಡೆ ವಾಲ್ತೀರಾ ರೇಖಿ ಮಾಡ್ಕೊಳ್ತಾ. ಅದೇ ಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ರು, ನಮ್ಮಲ್ಲೇ ದೈವತ್ವ ಇದೆ ಅಂತ ಹೇಳ್ತಿದ್ರಲ್ವಾ. ಸೊ ಅದ್ರ ಕಡೆ ಅದನ್ನ ನೀವು ಪ್ರಾಕ್ಟೀಸ್ ಅಲ್ಲಿ ತರಕ್ ಸ್ಟಾರ್ಟ್ ಮಾಡ್ತೀರಾ. ಸರ್, ಈಗ ರೇಖಿನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ನಾವ್ ಯಾರು ಪ್ರಾಕ್ಟೀಷನರ್ ಇಂದ ತಗೊಂಡ್ರೆ ನಮ್ಮ ಲೈಫಿನ ಸಫರಿಂಗ್ಸ್ ಕಮ್ಮಿ ಆಗುತ್ತೆ. ಖಂಡಿತ. ಸರ್, ಈಗ ಇನ್ನೊಂದು ನಾನು ಕೇಳೋದಾದ್ರೆ, ಈಗ ಯಂಗ್ಸ್ಟರ್ಸ್ ಅಥವಾ ನಮ್ ಪೇರೆಂಟ್ಸ್ ಅವರೆಲ್ಲ ಡ್ರಿಂಕ್ಸ್ಗೆ ಅಥವಾ ಬೇರೆ ಬೇರೆ ಅಡಿಕ್ಷನ್ಸ್ ಇರುತ್ತೆ, ಅದನ್ನ ನಾವು ಕಡಿಮೆ ಮಾಡ್ಬೋದಾ? ರೇಖಿ ಕ್ರಿಯೇಟ್ಸ್ ಬ್ಯಾಲೆನ್ಸ್ ಬಿಟ್ವೀನ್ ಡ್ಯುಯಾಲಿಟಿ. ಇದು ನಾನ್ ಡ್ಯುಯಾಲಿಟಿ ಅನ್ನೋ ಕಾನ್ಸೆಪ್ಟ್. ದ್ವೈತ ಎಲ್ಲಿದೆ, ಒಂದು ಮೇಲೆ ಅಂದ್ರೆ ಒಂದು ಕೀಳು ಅಂತ ಇರುತ್ತೆ, ಹೌದು, ಒಂದು ಗಂಡು ಅಂದ್ರೆ ಹೆಣ್ಣು ಅಂತ ಇರುತ್ತೆ, ಎಸ್, ಒಂದು ಇನ್ನೇನ್ ಬರುತ್ತೆ ಡ್ಯುಯಾಲಿಟಿಲಿ, ಉಚ್ಚ ನೀಚ ಅಂತ ಇರುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ರೇಖಿ. ಕಪ್ಪು ಬಿಳಿ, ನ್ಯಾಯ ಅನ್ಯಾಯ, ಈ ತರ ಏನೇನ್ ಡ್ಯುಯಾಲಿಟಿ ಇದೆಯೋ ಬೇರೆ ಮಧ್ಯೆ ನ್ಯೂಟ್ರಲ್ ಮಾಡುತ್ತೆ ರೇಖಿ. ಓಕೆ. ಸೊ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಿಗೆ ಏನ್ ಅಡಿಕ್ಷನ್ಸ್ ಆಗಿರುತ್ತೋ ಅದನ್ನ ಕೂಡ ಖಂಡಿತ ಬಿಡಿಸಬಹುದು ರೇಖಿ ಮೂಲಕ. ಆದ್ರೆ ಆ ಪರ್ಸನ್ಗೆ ಗೊತ್ತಾಗ್ದೇನು ಹೀಲಿಂಗ್ ಕೊಡ್ಬೋದು. ಹೀಲಿಂಗ್ ಯಾರಿಗೂ ಫೋರ್ಸ್ ಮಾಡಿ ನಾವು ರೇಖಿ ಕೊಡೋಂಗಿಲ್ಲ ಗೊತ್ತಿಲ್ದಿರಾ. ಬಟ್ ಅಟ್ಲೀಸ್ಟ್ ಅವ್ರ ಪೇರೆಂಟ್ಸ್ ನ ಪರ್ಮಿಷನ್ ಕೇಳಿ ನಾವು ರೇಖಿ ಲಾಂಗ್ ಡಿಸ್ಟೆನ್ಸ್ ಆ ವ್ಯಕ್ತಿ ಕೊಡ್ಬೋದು. ಓಕೆ, ಆತರ. ಸೊ ಫಿಸಿಕಲಿ ಫುಲ್ ಕಂಪ್ಲೀಟ್ ಬ್ಯಾಲೆನ್ಸ್ ಆಗುತ್ತೆ, ಅವ್ರ ಲೈಫ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅಡಿಕ್ಷನ್ ಇಂದ ಆಚೆ ಬರ್ತಾರೆ ಅವರು. ತಿರ್ಗಾ ಸ್ಟಾರ್ಟ್ ಆಗಲ್ವಾ ಸರ್? ಸ್ಟಾರ್ಟ್ ಆದ್ರೂ ಒಂದು 10% 5% ಅಲ್ಲಿ ಅವ್ರಿಗೆ ಆ ಒಂದು ಜೋಶ್ ಅಥವಾ ಕಿಕ್ ಏನಿದೆಯೋ ಆ ಸಿಗೋದ್ರಿಂದ ಅವ್ರ ಅಡಿಕ್ಷನ್ ತುಂಬಾ ರಾಕ್ ಬಾಟಮ್ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಎಷ್ಟು ದಿನ ಕೊಡ್ಬೇಕು, ಎಷ್ಟು ವಾರ ಕೊಡ್ಬೇಕು? ಮಿನಿಮಮ್ 3 ವೀಕ್ಸ್ ಕೊಡಿ ಅಂತ ಹೇಳ್ತೀನಿ ರಿಸಲ್ಟ್ಸ್ ಕಾಣಿಸೋವರೆಗೂ. ಆದ್ರೆ ಯಾವ್ದೇ ತರದ ಫಿಸಿಕಲ್, ಮೆಂಟಲ್, ಎಮೋಷನಲ್ ಇಂಬ್ಯಾಲೆನ್ಸ್ ಗಳು ಇದ್ರೂ ರೇಖಿ ಕೊಡೋದ್ರಿಂದ ವಿತಿನ್ 2 to 3 ವೀಕ್ಸ್ ರಿಸಲ್ಟ್ಸ್ ಬರೋದಕ್ಕೆ ಕಾಣಿಸುತ್ತೆ. ಖಂಡಿತ. ಬಟ್ ನಾವು ಫಾರ್ಮ್ ಆಗಿ ಬಿಲೀವ್ ಮಾಡ್ಬಿಟ್ಟು ಕೊಡಿಸ್ತಾ ಇರ್ಬೇಕು. ಯಾರಾದ್ರೂ ಹೀಲರ್ ಕೈಯಿಂದ ಡಿಸ್ಟೆನ್ಸ್ ಹೀಲಿಂಗ್ ನಮ್ಮ whoever ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರಿಗಾದ್ರೂ ಕೊಡಿಸ್ತಾ ಇದ್ರೆ ಸರ್ಟನ್ ಚೇಂಜಸ್ ಬರುತ್ತೆ. ಇವಾಗ ರೇಖಿ ನಿಮ್ಗೆ ರೇಖಿ ನಿಮ್ಗೆ ಏನು ತೊಂದ್ರೆ ಇಲ್ಲ ಅನ್ಕೊಳ್ಳಿ. ಹೌದು, ನಿಮ್ಗೆ ರೇಖಿ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಇವರು ರೇಖಿ ಹ್ಯಾಂಡ್ಸ್ ಆನ್ ಹೀಲಿಂಗ್ ಮಾಡ್ತಾ ಇದಾರೆ ನಿಮ್ಗೆ. ಸೊ ನಿಮ್ಮ ಲೈಫ್ ಅಲ್ಲಿ ಬೆಟರ್ಮೆಂಟ್ ಅನ್ನೋದು ಕಂಡು ಬರುತ್ತೆ. ಅಂದ್ರೆ ಯುವರ್ ಬಾಡಿ ಸೆಲ್ಸ್ ವಿಲ್ ಸ್ಟಾರ್ಟ್ ವೈಬ್ರೇಟಿಂಗ್ ಅಟ್ ಎ ಹೈಯರ್ ಫ್ರೀಕ್ವೆನ್ಸಿ ಆಫ್ ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ. ಯು ವಿಲ್ ಸ್ಟಾರ್ಟ್ ಎರಾಡಿಕೇಟಿಂಗ್ ಬ್ಯಾಡ್ ಪೀಪಲ್ ಫ್ರಮ್ ಯುವರ್ ಲೈಫ್ ಅಂಡ್ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಗುಡ್ ಥಿಂಗ್ಸ್ ಇನ್ ಯುವರ್ ಲೈಫ್. ಒಳ್ಳೆ ಜನ, ಒಳ್ಳೆ ಸಂಸ್ಕಾರ, ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಹಾದಿ ಸಿಗುತ್ತೆ, ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ರೇಖಿ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ತಿಲ್ಲ, ಬಟ್ ಹಲವಾರು ಮಾರ್ಗಗಳು ಓಪನ್ ಆಗುತ್ತೆ ನಿಮ್ ಕಣ್ ಮುಂದೆ. ಓಕೆ, ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ. ಸರ್, ರೇಖಿ ಅನ್ನೋದು ಓವರ್ ಆಲ್
ನಾವು ನಮ್ ಲೈಫ್ ಕಲ್ತ್ಕೊಂಡು ನಮ್ಗೆ ಒಂದ್ 20 ನಿಮಿಷ ಕೊಟ್ಕೊಂಡ್ರೆ ನಮ್ ಲೈಫ್ಗೆ ಒಳ್ಳೇದೇ ಆಗುತ್ತೆ. ತುಂಬಾನೇ ಒಳ್ಳೇದಾಗುತ್ತೆ. ಕೆಟ್ಟದಂತೂ ಆಗೋ ಚಾನ್ಸ್ ಇಲ್ಲ, ನಮ್ಗೆ ಒಳ್ಳೇದೇ ಆಗ್ತಾನೆ ಇರುತ್ತೆ. ನಾವು ಯಾವಾಗ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನ್ ತುಂಬಾ ಕೆಟ್ಟ ಬುದ್ಧಿ ಇದ್ದು ರೇಖಿ ಕಲ್ತು ನಾನು ಇನ್ನೊಬ್ಬರನ್ನ ತುಳಿಯೋದಕ್ಕೋಸ್ಕರ ರೇಖಿ ಮಾಡಕ್ ಹೋದ್ರೆ ನನ್ ಲೈಫ್ ಅಲ್ಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಓಕೆ, ನಮ್ ಇಂಟೆನ್ಷನ್ಸ್ ಸಹ ಪ್ಯೂರ್ ಆಗಿರ್ಬೇಕು. ಸೊ ವಿತ್ ಗುಡ್ ಇಂಟೆನ್ಷನ್ಸ್ ವಿಲ್ ಗೆಟ್ ಗುಡ್ ಥಿಂಗ್ಸ್ ಇನ್ ಅವರ್ ಲೈಫ್. ಅದೇ ವಿಚಾರವಾಗಿ ನಾನು ಹೇಳಿದ್ದು ಥಿಂಕ್ ಬಿಫೋರ್ ಯು ಥಿಂಕ್ ಅಂತ. ಅಂದ್ರೆ ನಾವು ಯೋಚನೆ ಮಾಡೋ ಮುಂಚೆನೂ ಸ್ವಲ್ಪ ಪ್ಯೂರಿಟಿಯಾಗಿ ಶುದ್ಧತೆ ಇರೋ ಒಂದು ಥಾಟ್ಸ್ ನ ಇಟ್ಕೊಂಡು ನಾವು ಯೋಚನೆ ಮಾಡಿದ್ರೆ ರೇಖಿಯಲ್ಲಿ ನೀವು ತುಂಬಾ 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 ಮುಂದೆ ಹೋಗ್ತೀರಾ. ಸರ್, ಇಸ್ ದೇರ್ ಎನಿ ಈಕ್ವಿವೆಲೆಂಟ್ ಟೆಕ್ನಿಕ್ ಟು ರೇಖಿ? ಪ್ರಾಣಿ ಅಂತಾರೆ, ಶಿವಯೋಗ ಅಂತ ಇದೆ. ಓಕೆ, ಸುಮಾರು ಇದೆಯಮ್ಮ, ಸುಮಾರು ಪಾತ್ಗಳಿದೆ. ಬಟ್ ಡೆಸ್ಟಿನೇಷನ್ ಒಂದೇ. ಡೆಸ್ಟಿನೇಷನ್ ಒಂದೇ, ಟುವರ್ಡ್ಸ್ ಸೆಲ್ಫ್ ಹೀಲಿಂಗ್ ಅಂಡ್ ಸೆಲ್ಫ್ ರಿಯಲೈಸೇಷನ್. ಓಕೆ ಓಕೆ, ನಮ್ಗೆಲ್ಲ ತುಂಬಾ ಜ್ಞಾನ ಸಿಕ್ತು ಸರ್. ನೀವ್ ಹೇಳಿ ತುಂಬಾ ಥಿಂಗ್ಸ್ ನಮ್ ಲೈಫ್ಗೆ ಹೆಲ್ಪ್ಫುಲ್ ಆಗುವಂತ ಥಿಂಗ್ಸ್ ಆಗಿರೋದ್ರಿಂದ. ನಂದೇನಿಲ್ಲಮ್ಮ, ನನ್ಗೆ ನನ್ನ ಮನೆಯಲ್ಲಿ ದೊಡ್ಡವರು ಹೇಳ್ಕೊಟ್ಟಿರೋದು, ನಿಮ್ಮಂತ ಗುರುಗಳು ಟೀಚರ್ಸೇ ನಮ್ಗೆ ಆಕ್ಚುಲ್ ಟೀಚರ್ಸ್ ಬಂದ್ಬಿಟ್ಟು ನಮ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಅವರು ಕ್ವಶನ್ಸ್ ಇಂದ ನಾವು ಎಷ್ಟೋ ರಿಸರ್ಚ್ ಮಾಡೋದಕ್ಕೆ ನಮಗೆ ಒಂದು ಹೊಸ ಡೈಮೆನ್ಷನ್ ವೇ ಆಫ್ ಥಿಂಕಿಂಗ್ ಅಲ್ಲಿ ನಮ್ಮ ಮೈಂಡ್ ಕೆಲಸ ಮಾಡಕ್ಕೆ. ಕರೆಕ್ಟ್, ನಮ್ಮ ವೇದಗಳು ಉಪನಿಷತ್ತುಗಳು ಸ್ಟಾರ್ಟ್ ಆಗಿದ್ದೆ ಕ್ವಶನ್ಸ್ ಇಂದ. ಓಕೆ, ಸೊ ಕ್ವಶನ್ಸ್ ಮಾಡಿ ಮಕ್ಕಳು ದೊಡ್ಡವ್ರನ್ನ ಕ್ವಶನ್ಸ್ ಮಾಡಿದಾಗ್ಲೂ ದೊಡ್ಡವ್ರು ನಿನ್ಗೇನ್ ಗೊತ್ತಾಗುತ್ತೆ, ನೀನ್ ಸಣ್ಣವನು ಅಂದ್ಬಿಟ್ಟು ಬಾಯಿ ಮುಚ್ಚೋದಲ್ಲ ಮುಖ್ಯ. ಅವ್ರಿಗೆ ಏನ್ ಕ್ವಶನ್ಸ್ ಗೆ ಆನ್ಸರ್ ಮಾಡಕ್ಕೆ ಪ್ರಯತ್ನ ಪಡ್ಬೇಕು. ಬುದ್ಧಿ ವಿಕಾಸ, ಜ್ಞಾನ ವಿಕಾಸ ಆಗೋದು ಆಗ್ಲಿಂದಾನೆ. ಸರ್, ಇದು ಅಟ್ಯೂನ್ಮೆಂಟ್ ಮಿನಿಮಮ್ ಏಜ್ ಯಾವ ಏಜ್ ಗೆ ನಾವು ಕೊಡ್ಬೋದು? ನಾನು ಹೇಳೋದು ಅಂದ್ರೆ ಲೈಕ್ ಒಂದು 15-16 ವರ್ಷದ ಮೇಲ್ಪಟ್ಟು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ, ಮಿಸ್ಯೂಸ್ ಮಾಡ್ಕೊಂಡ್ಬಾರ್ದು ಅಂತ. ಅಂದ್ರೆ ಚಿಕ್ಕ ಮಕ್ಳು ಇರ್ತಾರೆ, ಟೀನೇಜರ್ಸ್, ಅವರು ಗೊತ್ತಲ್ಲ ಟ್ರಾನ್ಸಿಷನ್ ಸ್ಟೇಜ್ ಅಲ್ಲಿ ಇರ್ತಾರೆ. ಓಕೆ, ಅಂದ್ರೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರೋವಾಗ ಟೀನೇಜ್ ಮಧ್ಯದಲ್ಲಿ ಬರುತ್ತಲ್ವಾ, ಆ ಟೀನೇಜ್ ಅಲ್ಲಿ ಬೆಟರ್ ಡೋಂಟ್ ಗೆಟ್ ಇನ್ವಾಲ್ವ್ ವಿತ್ ರೇಖಿ ಅಂತ ಹೇಳ್ತೀನಿ. ಅಂದ್ರೆ ಇಫ್ ದೇ ಆರ್ ಏಬಲ್ ಟು ಕಂಟ್ರೋಲ್ ದೇರ್ ಥಾಟ್ಸ್, 5ನೇ ವರ್ಷದ ಮಗು ಕೂಡ ರೇಖಿ ಕೊಡ್ಬೋದು. 5ನೇ ವರ್ಷದ ಮಗು ಕೂಡ ಅಟೈನ್ಮೆಂಟ್ ಕೊಡ್ಬೋದು. ಯಾಕಂದ್ರೆ ಅಷ್ಟು ಸಿಂಪ್ಲಿಸಿಟಿ ಇದೆ. 5ನೇ ವರ್ಷದ ಮಗು ಕೂಡ ಕಲ್ತು ಬಿಡುತ್ತೆ ಯಾವ ಕಡೆ ಇಟ್ಕೊಳ್ಳೋದು, ಅಷ್ಟೇ ರೇಖಿ ಇರೋದು. ಆದ್ರೆ ನಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತ ನೆಗೆಟಿವ್ ಥಾಟ್ಸ್ ನ ನಾವು ಎಂಕರೇಜ್ ಮಾಡಿದ್ರೆ, ಚಂಚಲ ಮನಸ್ಥಿತಿ ಒಂದೇ ಅಲ್ಲ, ನೆಗೆಟಿವ್ ಆಸ್ಪೆಕ್ಟ್ಸ್ ಇಂದ ಏನಾದ್ರು ನೋಡಿದ್ರೆ, ಇವಾಗ ಒಂದು ದೃಷ್ಟಿಕೋನನೇ ನೆಗೆಟಿವ್ ಆಯ್ತು ಅನ್ಕೊಳ್ಳಿ ನಂದು, ನಾನು ಪ್ರತಿಯೊಬ್ಬರಲ್ಲೂ ಒಳ್ಳೇದು ಹುಡ್ಕೋಕ್ ಹೋಗ್ಬಿಟ್ಟು ಎಲ್ಲಾ ಕೆಟ್ಟದ್ದೇ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಅಂತ ನಾನು ರೇಖಿ ಕಲಿತೀನಿ ಅನ್ಕೊಳ್ಳಿ, ನನ್ನ ಲೈಫಲ್ಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನನ್ನ ಒಳ್ಳೇದಕ್ಕೆ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನ್ ಸರಿಯಾದ ದಾರಿಗೆ ಬರ್ಬೇಕಲ್ವಾ. ಆ ನೆಗೆಟಿವ್ ಥಾಟ್ಸ್ ಅವ್ರಿಗಿನ್ ಪಾಸ್ ಆಗಲ್ಲ ಸರ್. ಕ್ಲೆನ್ಸ್ ಆಗ್ತೀರಾ ಅಂತ. ಆ ಚಾಲೆಂಜಸ್ ಬರೋದ್ರಿಂದ ಇವಾಗ ನಾನು ಒಂದು ಕೆಟ್ಟ ದೃಷ್ಟಿ ಇಟ್ಕೊಂಡು ರೇಖಿ ಕೊಡಕ್ ಹೋಗ್ತೀನಿ ಅನ್ಕೊಳ್ಳಿ, ನನ್ನ ಲೈಫ್ ಅಲ್ಲಿ ಚಾಲೆಂಜಸ್ ನಾನೇ ಜಾಸ್ತಿ ಮಾಡ್ಕೊಳ್ತೀನಿ ಅಂತ ಅರ್ಥ. ಆ ಚಾಲೆಂಜಸ್ ಏನಕ್ಕೆ, ಎಗೈನ್ ಇಟ್ಸ್ ಎ ಗುರುಕೃಪಾ. ಆ ಚಾಲೆಂಜಸ್ ಇಂದ ನಾನು ಪ್ಯೂರಿಫೈ ಆಗ್ತೀನಿ. ಅಂದ್ರೆ ನಾವು ಈಗ ರೇಖಿ ಕಲ್ತ ಮೇಲೆ ಒಂದ್ ಒಳ್ಳೆ ಪರ್ಪಸ್ ಗೆ ಹೀಲಿಂಗ್ ಉಪಯೋಗಿಸಬೇಕು. ನಾವು ಕಲ್ತಿರೋ ವಿದ್ಯೆನ ಒಂದ್ ಒಳ್ಳೆ ಕಾರ್ಯಕ್ಕೆ. ರೇಖಿ ಬೇಸಿಕ್ ಪ್ರಿನ್ಸಿಪಲ್ಸ್ ಅಲ್ಲ, ಮನುಷ್ಯನ ಬೇಸಿಕ್ ಪ್ರಿನ್ಸಿಪಲ್ಸ್. ಯಾವುದೇ ಧರ್ಮದಲ್ಲೇ ಆಗ್ಲಿ, ಒಳ್ಳೇದ್ ಮಾಡಿ, ಕಾಯ ವಾಚ ಮನಸ ಇನ್ನೊಬ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದೇ ತರ ರೇಖಿಲೂ ಕೆಲವು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಇದೆ. ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವತ್ತಾದ್ರೂ ಮಾತಾಡೋಣ. ಓಕೆ ಸರ್, ಐ ವಿಶ್ ಈ ಒಂದು ಸೆಷನ್ ನಮಗ್ ತುಂಬಾ ಯೂಸ್ಫುಲ್ ಆಗಿತ್ತು. ಆಕ್ಚುಲಿ ನಮ್ ವ್ಯೂವರ್ಸ್ ಎಲ್ಲ ರೇಖಿ ಕಲ್ತ್ಕೊಂಡು ಅವ್ರ ಲೈಫ್ ಅಲ್ಲಿ ಇನ್ನ ಖುಷಿಗಳನ್ನ ಹೆಚ್ಚಿಸ್ಕೊಳ್ಳಿ, ಆಂಪ್ಲಿಫೈ ಮಾಡ್ಕೊಂಡು ಪೀಸ್ ಕಡೆ ಮಾರ್ಗನ್ ಹುಡುಕೊಂಡು ಹೋಗ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್. ಥ್ಯಾಂಕ್ ಯು ಸೋ ಮಚ್. Thank you for watching us. Thank you for your valuable time too. For such intellectual conversations, please do watch us going further and support us. Please do like and subscribe us.